ಹಾಗಾದ್ರೆ 1999ರಿಂದ 2005ರವರೆಗೆ ಸುಜಾತಾ ಭಟ್ ಇದ್ದಿದ್ದೆಲ್ಲಿ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸುಜಾತಾ ಭಟ್ ಕುರಿತ ಸ್ಫೋಟಕ ಸ್ಟೋರಿ ಇದೆ. ಶಿವಮೊಗ್ಗದಲ್ಲಿ ರಿಪ್ಪನ್ಪೇಟೆಯಲ್ಲಿ ಇದ್ರ ಸುಜಾತಾ ಭಟ್. ಶಿವಮೊಗ್ಗದ ರಿಪ್ಪನ್ಪೇಟೆಗೆ ಸುಜಾತಾ ಭಟ್ ಹೋಗಿದ್ಯಾಕೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿರೋದು ಪ್ರಭಾಕರ್ ಬಾಳಿಗ ಅನ್ನೋರ ಜೊತೆ ಲಿವ್ ಇನ್ ನಲ್ಲಿ ಇದ್ರ ಸುಜಾತಾ. ರಿಪ್ಪನ್ಪೇಟೆಯ ಹೊಸನಗರ ರಸ್ತೆ ನಿವಾಸಿ ಪ್ರಭಾಕರ್ ಬಾಳಿಗ. ಪ್ರಭಾಕರ್ ತಾಯಿ ನೋಡ್ಕೊಳ್ಳೋದಕ್ಕೆ ಸುಜಾತಾ ಭಟ್ ಸೇರ್ಕೊಂಡಿರ್ತಾರೆ. ಉಡುಪಿಯಲ್ಲಿ ಇದ್ದಾಗ ಪ್ರಭಾಕರ್ ಸುಜಾತಾ ಭಟ್ ಮಧ್ಯೆ ಪರಿಚಯ ಆಗತ್ತೆ. ಉಡುಪಿಯಲ್ಲಿ ಬಸ್ ಏಜೆಂಟ್ ಆಗಿ ಪ್ರಭಾಕರ್ ಬಾಳಿಗ ಕೆಲಸ ಮಾಡ್ತಾ ಇರ್ತಾರೆ. ಇದೇ ಸ್ನೇಹದ ಹಿನ್ನೆಲೆ ರಿಪ್ಪನ್ಪೇಟೆಗೆ ಸುಜಾತಾ ಭಟ್ ಬಂದಿರ್ತಾರೆ. ಪ್ರಭಾಕರ್ ಬಾಳಿಗ ತೊರೆದಿದ್ದ ಮೊದಲ ಪತ್ನಿ ಮಗಳು. ಮೊದಲ ಪತ್ನಿ ತೊರೆದ ನಂತರ ಪ್ರಭಾಕರ್ ಜೊತೆಗೆ ಸುಜಾತಾ ಇರ್ತಾರೆ. ಮೊದಲ ಪತ್ನಿಗೆ ವಿಚ್ಛೇದನ ನೀಡದೆ ಸುಜಾತಾ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿರ್ತಾರೆ ಪ್ರಭಾಕರ್ ಬಾಳಿಗ. 1999ರಿಂದ 2005ರವರೆಗೆ ವೀಕ್ಷಕರೇ, ಈ ಡೇಟ್ ಇದೆಯಲ್ಲ, ಈ ವರ್ಷಗಳಿದೆಯಲ್ಲ, ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಯಾವ ಸುಜಾತಾ ಭಟ್ ನನ್ನ ಮಗಳು 2003ರಲ್ಲಿ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ಲು, MBBS ಓದ್ತಾ ಇದ್ಲು, ಅವಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದ್ಯಾ, ಅವಳ ಅಸ್ಥಿಪಂಜರ ಕೊಡಿ, ನಾನು ಸನಾತನ ಹಿಂದೂ ಧರ್ಮದ ವಿಧಿವಿಧಾನದಂತೆ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಅಂಗಲಾಚಿ ಬೇಡಿದ ಸುಜಾತಾ ಭಟ್ ಹೇಳ್ತಾ ಇರೋ ಇಸವಿಯನ್ನ ನೋಡ್ಕೊಳ್ಳಿ. ಇಸವಿನ ನೀವು ನೋಟ್ ಮಾಡ್ಕೊಳ್ಳಿ, 2003. ಆದ್ರೆ ಸುಜಾತಾ ಭಟ್ 1999ರಿಂದ 2005ರವರೆಗೆ ಪ್ರಭಾಕರ್ ಬಾಳಿಗ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು. 6-7 ವರ್ಷಗಳು ಪ್ರಭಾಕರ್ ಬಾಳಿಗ ಜೊತೆ ಲಿವ್ ಇನ್ ನಲ್ಲಿ ಸುಜಾತಾ ಭಟ್ ಇದ್ರು. ವೀಕ್ಷಕರೇ, ನೀವೀಗ ನೋಡ್ತಾ ಇರೋ ಆರ್ಟಿಕಲ್ ಎಕ್ಸ್ಕ್ಲೂಸಿವ್ ಆರ್ಟಿಕಲ್. ಇದು ಎಕ್ಸ್ಕ್ಲೂಸಿವ್ ಆರ್ಟಿಕಲ್, ಟಾಪ್ ಬ್ಯಾಂಡ್ ತೆಗೆದಿದ್ದಾರೆ. ಡೇಟ್ ನೀವು ನೋಡಿ ವೀಕ್ಷಕರೇ, ಸುಜಾತಾ ಭಟ್ ಫೋಟೋ ನೋಡಿ. ಪ್ರಭಾಕರ್ ದಂಪತಿಗಳಿಬ್ಬರು ಪದವೀಧರರು. ಮಕ್ಕಳಿಲ್ಲದ ಈ ದಂಪತಿಗಳು ನಾಯಿಗಳನ್ನ ಕುಟುಂಬ ಸದಸ್ಯರಂತೆ ನೋಡಿಕೊಳ್ಳುತ್ತಿದ್ದಾರೆ. ಶ್ವಾನ ಪ್ರೇಮದ ಕುರಿತಾಗಿ ಪ್ರಭಾಕರ್ ಮತ್ತು ಸುಜಾತಾ ಕುರಿತಾಗಿ ಆರ್ಟಿಕಲ್ ಪ್ರಕಟ ಆಗಿದ್ದು 2003ರಲ್ಲಿ ರಿಪ್ಪನ್ಪೇಟೆಯಲ್ಲಿ. ಕಮಲವಾಣಿ ವಿಶೇಷ ಸಂಚಿಕೆ 2003.